ವಯಾಲಿಕಾವಲ್ ಠಾಣೆಯಲ್ಲಿ ಮುನಿರತ್ನ ವಿರುದ್ಧದ ಕೇಸ್. ಪ್ರಕರಣ ರದ್ದು ಕೋರಿದ್ದ ಮುನಿರತ್ನ ಅರ್ಜಿ ಕುರಿತು ಆದೇಶ ಹೊರಬೀಳಲಿದೆ ಕೆಲವೇ ಕ್ಷಣಗಳಲ್ಲಿ. ಮುನಿರತ್ನ ಅರ್ಜಿ ಬಗ್ಗೆ ಹೈಕೋರ್ಟ್ ಆದೇಶ ಪ್ರಕಟವಾಗುತ್ತೆ. ಕಸದ ಲಾರಿ ಖರೀದಿ ಟೆಂಡರ್ನಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಇದ್ದು, ಈ ಪ್ರಕರಣವನ್ನ ರದ್ದು ಕೋರಿ ಮುನಿರತ್ನ ಅರ್ಜಿ ಸಲ್ಲಿಸಿದೆ. ಆ ಕುರಿತ ಆದೇಶ ಕೆಲವೇ ಕ್ಷಣಗಳಲ್ಲಿ ಪ್ರಕಟವಾಗಲಿದೆ. ಮುನಿರತ್ನ ವಿರುದ್ಧ ಗುತ್ತಿಗೆದಾರ ಚಲುವರಾಜ್ ನೀಡಿದ್ದಂತ ದೂರು, 20 ಲಕ್ಷ ಪಡೆದು ಮತ್ತೆ ಹಣ ಕೇಳಿ ಹಲ್ಲೆ ನಡೆಸಿದ್ರು ಅನ್ನೋ ಆರೋಪವನ್ನ ಮಾಡಿದ್ರು. ಸರ್ಕಾರ ಮುನಿರತ್ನ ಕೇಸನ್ನ ಎಸ್ಐಟಿಗೆ ವರ್ಗಾವಣೆ ಮಾಡಿತ್ತು. ಈ ಪ್ರಕರಣವನ್ನ ರದ್ದು ಕೋರಿ ಶಾಸಕ ಮುನಿರತ್ನ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ರು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ವಯಾಲಿಕಾವಲ್ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ ದಾಖಲಾದಂತಹ ಕೇಸ್, ಆ ಪ್ರಕರಣವನ್ನ ರದ್ದು ಕೋರಿ ಮುನಿರತ್ನ ಸಲ್ಲಿಸಿದ್ದಂತಹ ಅರ್ಜಿ ಇನ್ನೇನು ಕೆಲವೇ ಹೊತ್ತಲ್ಲಿ ಇದರ ಆದೇಶ ಹೊರಬೀಳುತ್ತೆ. ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಖಂಡಿತ ಶ್ವೇತಾ, ಏನು ಜಾತಿ ನಿಂದನೆ ಪ್ರಕರಣಕ್ಕೆ ಸೇರಿದಂತೆ ಮತ್ತೆ ಏನು ಟೆಂಡರ್ ಕೊಡಿಸೋದಾಗಿ 20 ಲಕ್ಷ ಗುತ್ತಿಗೆದಾರನಿಗೆ ವಂಚನೆ ಮಾಡಿದ ಪ್ರಕರಣ ಸೇರಿದಂತೆ ಎಲ್ಲಾ ಪ್ರಕರಣಗಳನ್ನು ಸಹ ರದ್ದು ಮಾಡಬೇಕು ಅಂತ ಹೇಳಿ ಮುನಿರತ್ನ ಹೈಕೋರ್ಟ್ ಮೆಟ್ಟಿಲೇರಿದ್ದು. ಮುಖ್ಯವಾಗಿ ಏನಂದ್ರೆ, ಈ ಪ್ರಕರಣದಲ್ಲಿ ನನ್ನ ಪಾತ್ರ ಏನು ಇಲ್ಲ, ನನ್ನ ಮೇಲೆ ದುರುದ್ದೇಶಕ ಪೂರ್ವಕವಾಗಿ ಅರ್ಜಿಯನ್ನ ಸಲ್ಲಿಸಲಾಗಿದೆ, ಕೇಸನ್ನ ದಾಖಲಿಸಲಾಗಿದೆ ಅಂತ ಹೇಳಿದ್ರು. ಹೀಗಾಗಿ ಮಾಜಿ ಸಚಿವ ಮುನಿರತ್ನ ಸಲ್ಲಿಸಿರ್ತಕ್ಕಂತ ಅರ್ಜಿ ಏನಿದೆ ಅದರ ತೀರ್ಪು ಇನ್ನು ಕೆಲವೇ ಕ್ಷಣಗಳಲ್ಲಿ ಬರೋ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಕೇಸ್ನಲ್ಲಿ ಏನ್ ಜಿನ್ಯೂನಿಟಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಸಹ ಈಗಾಗಲೇ ತನಿಖೆ ಕೈಗೊಂಡಿರ್ತಕ್ಕಂತ ಪೊಲೀಸರು ಏನಿದ್ದಾರೆ ಅವರು ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಮುನಿರತ್ನ ಜೈಲ್ಗೆ ಹೋಗಿ ಬಂದು ನಂತರ ಜನಪ್ರತಿನಿಧಿ ನ್ಯಾಯಾಲಯ ಅವ್ರಿಗೆ ಬೇಲ್ ಕೂಡ ಕೊಟ್ಟಿತ್ತು. 2-3 ಪ್ರಕರಣವನ್ನ ಇದು ರಾಜಕೀಯ ಪ್ರೇರಿತ ಅಂತ ಹೇಳಿ ಮುನಿರತ್ನ ಆರೋಪ ಮಾಡ್ತಾ ಇದ್ರು. ಮುನಿರತ್ನ ಪರ ವಕೀಲರು ಏನಿದ್ದಾರೆ, ಇದೊಂದು ದುರುದ್ದೇಶ ಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ಈ ಪ್ರಕರಣವನ್ನ ದಾಖಲಿಸಲಾಗಿದೆ, ಇದರಲ್ಲಿ ಉರುಳಿಲ್ಲ, ಹೀಗಾಗಿ ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರದ ಪರ ವಕೀಲರು ಕೂಡ ಸಾಕಷ್ಟು ವಾದ ಮಾಡಿದ್ರು, ಸುದೀರ್ಘ ವಾದ ಮಾಡಿದ್ರು. ಮುನಿರತ್ನ ಒಬ್ಬ ಪ್ರಭಾವಿ ಇದ್ದಾನೆ, ಮತ್ತೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿರ್ತಕ್ಕಂಥದ್ದು. ಒಬ್ಬ ಗುತ್ತಿಗೆದಾರನಿಗೆ ಮನೆಗೆ ಕರೆಸಿ ಬೆದರಿಕೆ ಹಾಕಿದ್ದಾರೆ. ಹೀಗಾಗಿ ಎಲ್ಲಾ ಎವಿಡೆನ್ಸ್ ಗಳಿದ್ದಾವೆ, ಹೀಗಾಗಿ ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರದು ಪ್ರಕರಣವನ್ನ ಅಂತ ಹೇಳಿ ಸರ್ಕಾರಿ ಪರ ವಕೀಲರು ವಾದ ಮಾಡಿಸಿದ್ರು. 2 ವಾದ ಪ್ರತಿವಾದ ಆಲಿಸಿದಂತೆ ನ್ಯಾಯಮೂರ್ತಿಗಳು ಇವತ್ತು ತೀರ್ಪು ಕಾಯ್ದಿರಿಸಿದ್ರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ತೀರ್ಪು ಬರೋ ಸಾಧ್ಯತೆ ಇರ್ತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.